ಓಕೆನಾ ಬ್ರದರ್? ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನನ್ನ ರಾಜ್ಯದ 6.5 ಕೋಟಿ ಜನತೆಯಲ್ಲಿ ಮೊದಲನೇದಾಗಿ ನಾನು ಮಾಡುವಂತ ಮನವಿ ಏನಂದ್ರೆ, ದಯವಿಟ್ಟು ತಾವೆಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಅದ್ಭುತವಾದಂತ ಒಂದು ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಇವತ್ತು ಮತ ಚಲಾವಣೆ ಮಾಡಬೇಕಾಗಿದೆ. ಈ ಒಂದು ಹಕ್ಕು, ತಮ್ಮ ಅಧಿಕಾರವನ್ನ ದಯವಿಟ್ಟು ಯಾವುದೇ ರೀತಿ ಯಾರು ಕಳ್ಕೋಬೇಡಿ. ಇವತ್ತಿನ ದಿನ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಎಲ್ಲ ಬುದ್ಧಿಜೀವಿಗಳು ಎಲ್ರಿಗೂ ಮನವಿ ಮಾಡ್ತೀನಿ, ದಯವಿಟ್ಟು ಪ್ಲೀಸ್ ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್, ಮತ ಹಾಕಿ ಮತ ಚಲಾವಣೆ ಮಾಡಿ. ತಾವು ಆರಿಸಬೇಕಾಗಿದೆ ಇವತ್ತು ಸರಿಯಾದಂತ ಒಂದು ವ್ಯಕ್ತಿನ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಒಳ್ಳೆ ನಿಟ್ಟಿನಲ್ಲಿ ತಗೊಂಡೋಗುವಂತ ಒಂದು ಅದ್ಭುತವಾದಂತ ಸರ್ಕಾರವನ್ನ, ವ್ಯಕ್ತಿಗಳನ್ನ ತಾವೆಲ್ಲರೂ ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಮ್ಮ ಹಕ್ಕನ್ನು ಯಾರು ಕಳ್ಕೋಬೇಡಿ, ದಯವಿಟ್ಟು ಮತ ಚಲಾವಣೆ ಮಾಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ ನಿಮ್ಗೆ. ಈಗ ತಾನೇ ಕುಮಾರಣ್ಣ ಹೇಳ್ತಾ ಇದ್ರು, ಬಹಳಷ್ಟು ಹೈಪ್ ಕೊಟ್ಟಿದ್ದೀರಿ. ನನಗೆ ಹೈಪ್ ಸಿಗ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಂಡ್ಯ ಜಿಲ್ಲೆಗೆ ಅಂತೂ ಖಂಡಿತವಾಗ್ಲೂ ಹೈಪ್ ಸಿಕ್ಕಿದೆ. ಈಗ ನಾನು ಸುಮಾರು 8 ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಇವತ್ತು. ಈಗಾಗಲೇ ಸಮಯಾವಕಾಶ ಮೀರೋಗ್ತಾ ಇದೆ, ಸಂಜೆ 6 ಗಂಟೆವರೆಗೂ ಮಾತ್ರ ನಮಗೆ ಸಮಯಾವಕಾಶ ಇರೋದು. ಸೊ ಹಾಗಾಗಿ 8 ತಾಲೂಕುಗಳಿಗೆ ಹೋಗ್ತೀನಿ. ದಯವಿಟ್ಟು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಜೊತೆಯಲ್ಲಿ ಏನು 30 ದಿನದಿಂದ ಓಡಾಡ್ತಿದ್ದೀರಿ, ಅದೇ ರೀತಿ ಬನ್ನಿ, ಅಲ್ಲಿ ಮಾತಾಡ್ತೀನಿ, ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ದೀನಿ. ಥ್ಯಾಂಕ್ ಯು, ನಮಸ್ತೆ.